ಯಾಕೆ ಹೋಗಿದ್ದು ಬರಬಾರ್ದು ಅಂತ ಹೇಳಿ ಹೋಗಿ ಪೂಜೆ ಮಾಡಿ ಅಲ್ಲಿ ಫೋಟೋ ವಿಡಿಯೋಗೆ ಯಾವುದೇ ರೀತಿ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಮನಸ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಇದೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನಂತ ಹೇಳಿದ್ರೆ ಆ ಕಡ್ಡಿ ಎತ್ಕಳಿಯತ್ತೆ. ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಅಂದರೆ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಿದ್ದೀನಿ. ಅಲ್ಲಿ ನಮ್ಮ ಮಮ್ಮಿ ಬಂದು ಜಾಯ್ನ್ ಆಗ್ತಾರೆ. ಇವಾಗ ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಅಂದರೆ ನಮ್ಮ ಮಮ್ಮಿ ಊರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡ್ಗೆ ನನ್ನ ಹಸ್ಬೆಂಡ್ ಕೈನಲ್ಲೇ ಬಿಡಿಸ್ಕೊತೀನಿ. ಬಾಯತ್ತೆ, ಸಂಜೆ ಬರ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ಬರ್ತೀನಿ. ಸಾಂಬಾರು ಮಾತ್ರ ಮಾಡಿರ್ತೀವಿ. ಇಟ್ಕೋ ಇದನ್ನು. ಹಾಂ ಆಯ್ತು, ಬಾಯ್. ಮತ್ತು ನಮ್ಮ ಊರು ಬಸ್ ಸ್ಟ್ಯಾಂಡಲ್ಲಿ ನಾನು ಸಿಗ್ತೀನಿ ಆಯಿತಾ. ಇಲ್ಲಿ ಊರೊಳಗಡೆ ಇಟ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಈ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ನಾವಿಲ್ಲಿ. ಈ ದೇವಸ್ಥಾನಕ್ಕೆ ಯಳಂದೂರು ಬಸ್ ಸ್ಟ್ಯಾಂಡಲ್ಲಿ ನಾವು ಆಟೋ ಡ್ರೈವರ್ ಹತ್ರ ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಹೇಳಿದ್ರೆ 20 ರೂಪಾಯಿ ಚಾರ್ಜ್ ಅಂತ ಹೇಳ್ತಾರೆ. 20 ರೂಪಾಯಿ ಕೊಟ್ಟು ನಾವು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರಬಹುದು. ಅಲ್ಲಿ ತಿಂಡಿಗಳನ್ನು ಮಾರ್ತಾ ಇರ್ತಾರೆ. ಹಾಗೆಯೇ ದೇವ್ರ ಸಾಮಾನು ಅಂದರೆ ಪೂಜೆ ಸಾಮಗ್ರಿಗಳು ಬೇಕಾಗಿರುವಂತಹ ಪೂಜೆ ಸಾಮಾನುಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿರ್ತಾರೆ. ನೀವು ಮನೆಯಿಂದನಾದರೂ ತಗೋಬೋದು ಅಥವಾ ಅಲ್ಲೇ ತಗೋಬೋದು. ಅಂದರೆ ಈ ದೇವರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನಂಬಿಕೆ ಐತೆ. ಅರುಣ ಮಾರಮ್ಮ ಅಂತ ಹೇಳಿ ದೇವಸ್ಥಾನದ ಹೆಸರು. ಈ ದೇವಸ್ಥಾನದಲ್ಲಿ ಏನಂದರೆ ನಮಗೆ ದೃಷ್ಟಿ ದೋಷ ಅಥವಾ ಮಂಡಿ ನೋವು, ಕಾಲು ನೋವು ಆ ಥರದ್ದೇನೇ ಇತ್ತು ಅಂದರು ನೀವು ಹೋಗಿ ಅಲ್ಲಿ ಮಡಿಕೆ ಮತ್ತು ನಿಂಬೆಹಣ್ಣಿಟ್ಟು ಇಳಿ ತೆಗೆದು ಅಂದರೆ ಇದನ್ನು ಮಡಿಕೆ ಹೊಡಿತಾರೆ. ಆ ಥರ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲಿನ ನಂಬಿಕೆ. ನೀವು 6 ತಿಂಗಳಲ್ಲಿ ಒಂದು 5-6 ಸಲ ಹೋಗಿದ್ದು ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಅಲ್ಲಿ ಜನ ಹೇಳ್ತಾರೆ. ನಾವು ಅಲ್ಲಿ ಹೋದಾಗ ಅಲ್ಲಿ ವಿಶೇಷತೆ ಬಗ್ಗೆ ನಮಗಲ್ಲಿ ಹೇಳಿ ಕೇಳಿಸ್ಕೊಂಡಾಗ ನಾವು ಯಾಕೆ ಹೋಗಿದ್ದು ಬರಬಾರ್ದು ಅಂತ ಹೇಳಿ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ನಾವು ಕೂಡ ಮಡಿಕೆ ಹೊಡೆಸ್ಬಿಟ್ಟು ಬಂದ್ವಿ. ಅಂದರೆ ಇನ್ನೊಂದು 6 ಸಲ ಹೋಗಬೇಕು ಅನ್ನೋ ಥರದ್ದೇನಿಲ್ಲ. ಬಂದಿದ್ವಿ, ಒಂದು ಸಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋದಾ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಫೋಟೋ ವಿಡಿಯೋಗೆ ಯಾವುದೇ ರೀತಿ ಇದಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಮಡಿಕೆ ಹೊಡೆಯೋದನ್ನು ಮಾತ್ರ ಅಂದರೆ ದೃಷ್ಟಿ ದೋಷನ ನಿವಾರಣೆ ಮಾಡೋಕ್ಕೆ ಬಂದ್ಬಿಟ್ಟು ಅದನ್ನು ಏನಕ್ಕೆ ಸೆರೆ ಹಿಡಿದು ತೊಗೊಂಡೋಗ್ತೀರಾ ಮನೆಗೆ, ತೊಗೊಂಡೋಗಬೇಡಿ ಅಂತ ಹೇಳಿ ನನಗೆ ಅದನ್ನು ಫೋಟೋ ತೆಗೆಯೋದಕ್ಕೆ ಬಿಡಲಿಲ್ಲ ಅಷ್ಟೇ. ಫೋಟೋ ವಿಡಿಯೋ ಮಾಡೋದಕ್ಕೆ ಇನ್ನು ಬಾಕಿದೆಲ್ಲ ವಿಡಿಯೋ ಆರಾಮ್ಸೆ ಮಾಡಬಹುದು. ನೋಡ್ತಾ ಇರ್ಬೋದು. ದೇವ್ರ ದರ್ಶನಕ್ಕೂ ಅಷ್ಟೇ ವಿಡಿಯೋ ಮಾಡಬೇಡಿ ಅಂತ ಏನು ಹೇಳಿಲ್ಲ. ಇಲ್ಲಮ್ಮ ಮಾಡ್ಬೋದು, ಮಾಡಿ ಅಂತ ಹೇಳಿದ್ರು. ನಿಮಗೂ ಕೂಡ ದೇವ್ರ ದರ್ಶನ ಚೆನ್ನಾಗಾಗಿರುತ್ತೆ ಅಂತ ಭಾವಿಸ್ತೀನಿ. ದೃಷ್ಟಿ ನಿವಾರಣೆ, ಮಂಡಿ ಕೈಕಾಲು ನೋವು ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಅಲ್ಲಿ ಹೋಗಿ ನಿವಾರಣೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಆಟೋ ಡ್ರೈವರ್ ಕೂಡ ಹೇಳ್ತಾಯಿದ್ರು, ಇಲ್ಲ ಒಂದು 4-5 ಸಲ ಬಂದು ನೋಡಿ ಆವಾಗ ನಿಮಗೆ ಬದಲಾವಣೆಗಳು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ವಾಪಸ್ಸು ಊರಿಗೆ ಅಂತ ಬರಬೇಕಾದ್ರೆ ಇದು ನರಸೀಪುರದ ಹೊಳೆ ತುಂಬ ಚೆನ್ನಾಗಿ ಹರಿತಾ ಇತ್ತಲ್ವ, ಇರಲಿ ಅಂತ ಹೇಳಿ ವಿಡಿಯೋ ಕ್ಲಿಪ್ನ ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ಬನ್ನೂರಿನ ಹೊಳೆ ಅಂತ ವಿಡಿಯೋ ಮಾಡಿದ್ದೆ ಅಲ್ವಾ, ಅದಕ್ಕೆ ಹೇಳ್ತಾಯಿದ್ರು ಯಾರೋ, ಏನು ಮಹಾ ಹೊಳೆ ಇದು, ತುಂಬ ಚಿಕ್ಕದು ಅಂತ. ನೋಡಿ ಆ ಬನ್ನೂರು ಹೊಳೆ ಬಂದು ಇಲ್ಲಿಗೇ ಸೇರ್ಪಡೆಯಾಗೋದು. ಇಲ್ಲಿ ಅಂದರೆ ಬನ್ನೂರು ಹೊಳೆ ಬಂದು ನರಸೀಪುರದಲ್ಲಿ ಜಾಯ್ನ್ ಆದಾಗ ಇಲ್ಲಿ ಒಟ್ಟು 3 ಹೊಳೆಗಳಿರುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ನಂದು ಇನ್ನೊಂದು ವಿಡಿಯೋ ಇರುತ್ತೆ. ನಾನು ಇಲ್ಲಿ ಅದನ್ನು ಲಾಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ವಾಚ್ ಮಾಡಿ ತಿಳ್ಕೊಬಹುದು ಅಂತ ಹೇಳ್ತೀನಿ. ನನಗೆ ಆ ಥರ ಹೇಳಿ ವಾದ ಮಾಡಿದಾಗ ಒಂಥರ ಅನ್ನಿಸ್ತಾ ಇತ್ತು, ಏನಪ್ಪ ಈ ಥರ ಹೇಳಿದ್ರು ಅನ್ನೋ ಥರ. ಅಲ್ಲಿಂದ ನಾವು ನರಸೀಪುರ ಹೊಳೆ ಬಂದ ತಕ್ಷಣ ಬಸ್ ಸ್ಟ್ಯಾಂಡ್ ಹತ್ರನೇ ಇಲ್ಲೇ ನರಸೀಪುರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಐತೆ. ತನಕ ಬಂದು ಇಲ್ಲೂ ಒಂದು ಸಲ ವಿಸಿಟ್ ಕೊಟ್ಟು ಹೋಗೋದ ಅಂತ ಹೇಳಿ ನಾವು ನರಸೀಪುರದ ಹತ್ರನೂ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ. ಹಾಗೆ ಏನಂತ ಹೇಳಿದ್ರೆ ಅಂದರೆ ನಾನು ಹೇಳಿದೆ ಅಲ್ವಾ, ಇಲ್ಲಿ ದೇವಸ್ಥಾನದ ಬಗ್ಗೆ ನಾನು ಒಂದು ವೀಡಿಯೋ ಟ್ಯಾಗ್ ಮಾಡ್ತೀನಿ ಅಂತ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋದು ಸಿಗಲಿಲ್ಲ ಆ ಟೈಮಲ್ಲಿ, ಅಂದರೆ ಸಂಜೆ ಆಗಿತ್ತು.
ಬಾಗಿಲು ಹಾಕುವಂಥ ಟೈಮ್ ಆಗಿತ್ತು ದೇವಸ್ಥಾನಕ್ಕೆ. ಆ ಟೈಮಲ್ಲಿ ಹೋಗಿದ್ದೆ. ಕೆಳಗಡೆ ಬಿಡ್ತಾನೆ ಇಲ್ಲ ಜನ, ಇಲ್ಲಿಗೆ ಕಟ್ಟಾಕ್ಬಿಟ್ಟವ್ರೆ. ಅದಕ್ಕೆ ನಾನು ಪಟಾಪಟ್ ಅಂತ ಜಸ್ಟ್ ಹೆಡ್ಲೈನ್ಸ್ ಥರ ಹೇಳಿದ್ದೆ. ಮತ್ತು ಯಾವುದು ತುಂಬ ಜಾಸ್ತಿ ಇರಲಿಲ್ಲ, ಅದಕ್ಕೆ ಫುಲ್ ಕೆಳಗಡೆ ಹೋಗೋ ಥರ ಎಲ್ಲ ಏನು ಬಿಟ್ಟಿರಲಿಲ್ಲ. ಏನು ಮಾಡಿದ್ದಂದರೆ ಎಷ್ಟೊಂದು ಹೇಳಿದ್ರೆ ತೆಂಗಿನ ಮರ ಕಾಣಿಸ್ತಿದೆ ನೋಡಿ, ಅದು ಅಲ್ಲಿ ಮರ ಕಾಣಿಸ್ತಿದೆ ಅಲ್ವ ಒಳಗೆ, ಅಲ್ಲಿ ಹೆಚ್ಚಿರೋದು ಅಷ್ಟು ಫುಲ್ ಅಂತ ಇತ್ತು. ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಇದು ದೇವಸ್ಥಾನ ಆದರೆ ಎಲ್ಲರೂ ಹೋಗ್ತಾ ಇದ್ದರು. ನಾನು ಲಾಸ್ಟಲ್ಲಿ ಹೋಗ್ತಾ ಇದ್ದೆ. ಹೊಸ್ಲು ದಾಟಬೇಕಂತ ಹೇಳ್ತಾರೆ, ಅಂದರೆ ಚಿಕ್ಕ ಎಲ್ಲ ಅದು ಹೊಸ್ಲು ತುಂಬ ದೊಡ್ಡದಾಗಿದೆ, ಅದರಿಂದ ದಾಟೋದಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಏನಂದರೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪಲ್ಲಿ ದೋಷ ಆ ಥರದ್ದು ಏನಾದರೂ ಇತ್ತು ಅಲ್ಲಿ ನೀವು ನಮಸ್ಕಾರ ಮಾಡ್ಕೊಳ್ರಿ ದೋಷ ಮಾಡಿ ಅದನ್ನು ಬರುವಾಗ ಮಾಡೋಣ. ಇವರೆಲ್ಲ ತುಂಬ ಪಲ್ಲಿ ದೋಷ ಮಾಡೋದಕ್ಕೆ ಸಲುವಾಗಿ ಹಾಗೆ ನಾನು ಇಲ್ಲಿ 6 ಗಂಟೆ ಮೇಲಾಗಿತ್ತಲ್ವ ಹೋಗೋಕ್ಕೆ, ಅದಕ್ಕೆ ನನಗೆ ದರ್ಶನ ಸಿಗೋಲ್ಲ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋನ, ಆದರೆ ನಾನು ದೇವ್ರ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ. ಈ ವಿಡಿಯೋ ಏನೋ ಆಗ್ತಿದೆ. ಎಲ್ಲರಿಗೂ ಟೇಕ್ ಕೇರ್, ಹಾಗೆ ಬಾಯ್.